ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಟ್ರೆಂಡ್ ಅನಾಲಿಸಿಸನ್ನು ಕೊಡ್ತೀನಿ ಅಂಥೇಳಿ. ಸೊ ಒಂದು ಫೇಮಸ್ ಬುಕ್ಕಿಂದ ಇದನ್ನು ನಾನು ತೊಗೊಂಡಿದ್ದೀನಿ, ರೈಟ್. ಸೊ ಈ ಒಂದು ಕೇಸಲ್ಲಿ ನೆನ್ಪಿಟ್ಕೊಳ್ಳಿ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮೂರೂ ಸಬ್ಜೆಕ್ಟಿನ ಎಲ್ಲ ಚಾಪ್ಟರ್ನ ಅನಾಲಿಸಿಸನ್ನು 2009ಇಂದ 2020ವರೆಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ರಿಮೆಂಬರ್ ನೀವು ಅದನ್ನು ಅನಾಲಿಸಿಸ್ ಮಾಡ್ಕೊಳ್ಳಿ. ಓಕೆ. ಸೊ ನಾ ಈ PDF ಅನ್ನು ಎಲ್ಲೂ ಕೂಡ ಕಳಿಸೋದಿಲ್ಲ, ಯಾಕಂದರೆ ಇದು ವೆರಿ ಲಾರ್ಜ್ ವಾಲ್ಯೂಮ್ ಇದೆ. ಸೊ ಅದಕ್ಕೆ ನನ್ನ ಹತ್ರ ಕಳಿಸೋದಕ್ಕೆ ಆಗೋದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಟ್ರೆಂಡ್ ಅನಾಲಿಸಿಸ್ ಆಫ್ AIPMT ಆರ್ ನೀಟ್ ಪೇಪರ್. ಮೊದಲು AIPMT ಅಂತ ಕರೀತಿದ್ರು. ಸೊ ನಾನೀಗ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ ಸ್ಲೋ ಆಗಿ. ನಿಮಗೆ ಯಾವುದು ಬೇಕು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅಥವಾ ಬರೆದಿಟ್ಕೊಳ್ಳಿ, ಅನಾಲಿಸಿಸ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಪ್ರಿಫರೆನ್ಸ್ ಅಂಥೇಳಿ ಇಲ್ಲಿ ಉಳಿದಿರುವಂತಹ 60 ಡೇಸಿಗೆ ಸೊ ಇದನ್ನು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ನೀವು ಓದೋದಕ್ಕೆ ತಯಾರಾಗಿ. ಸೊ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಇಯರ್ ಚಾಪ್ಟರ್ಸ್ ಫಿಸಿಕ್ಸಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸಿಂದ 4 ಕ್ವಶನ್ ಕೇಳಿದ್ದಾರೆ. ಸೊ 2020 ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಸೊ ಅದೇ ರೀತಿ ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ ಪವರ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ 2 ಕ್ವಶನ್ ಕೇಳಿದ್ದಾರೆ. ಇವಿಷ್ಟು 5 ಚಾಪ್ಟರ್ ನಾವು 6 ಚಾಪ್ಟರ್ ಕಂಪೇರ್ ಮಾಡಿದರೆ ಸೊ ಸಿಸ್ಟಮ್ ಆಫ್ ಪಾರ್ಟಿಕಲ್ ರೊಟೇಷನ್ ಮೋಷನ್ ಜಾಸ್ತಿ ಕ್ವಶನ್ಸ್ ಅನ್ನು ಕೇಳಿದ್ದಿದೆ. ಇಲ್ಲಿ ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ದ ಅನಾಲಿಸಿಸ್. ಸೊ ಇದನ್ನು ಸ್ಕ್ರೀನ್ಶಾಟ್ ಅನ್ನು ತಗೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ನೋಡಿ, ಗ್ರಾವಿಟೇಷನ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಕೈನೆಟಿಕ್ ಥಿಯರಿ, ಥರ್ಮೋಡೈನಮಿಕ್ಸ್ ನೋಡಿ ಜಾಸ್ತಿ ಕ್ವಶನ್ಸ್ ಅನ್ನು ಕೇಳಿದ್ದಿದೆ. ಸೊ ಆಸಿಲೇಷನ್ ಆ್ಯಂಡ್ ವೇವ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್ ಆ್ಯಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಇಲ್ಲಿ ಗೊತ್ತಿದೆ ನಿಮಗೆ ECF, ಈ ವೇವ್ಸಿಗೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಚಾಪ್ಟರ್ ಮುಗೀತದೆ. ಸೊ ECF ಆ್ಯಂಡ್ EPC ಯು ಕ್ಯಾನ್ ಸಿ ದಟ್ 3 ಕ್ವಶನ್ಸ್ ಕೇಳಿದಿದೆ. ಅಂದರೆ ಇವೆರಡೂ ಚಾಪ್ಟರ್ ಸೇರಿಸಿ ಆಲ್ಮೋಸ್ಟ್ 4 to 5 ಕ್ವಶನ್ಸ್ ಅನ್ನು ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಸೊ ಪ್ರಿಪೇರ್ ಆಗಿ. ಸೊ ಸ್ಕ್ರೀನ್ಶಾಟ್ ಅನ್ನು ತಗೊಳ್ಳಿ. ಅದಾದಮೇಲೆ ಸೊ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ ನೋಡಿದ್ವಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತ ನೋಡಿದ್ವಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ನೋಡ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಅನಿಸ್ತಾ ಇದೆಯಾ? ನೋಡಿದ್ರೆ ಅನಿಸ್ತದೆ, ಹೌದಾ? ಸೊ ನಿಮಗೆ ಆಲ್ರೆಡಿ ಗೊತ್ತಿರ್ತದೆ. ಆದರೂ ಲಾಸ್ಟ್ ಇಯರ್ ಇಲ್ಲಿಂದ ಇಲ್ಲಿವರೆಗೆ ಯಾವ ರೀತಿ ಅನಾಲಿಸಿಸ್ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ. ಸೊ ಇಲ್ಲಿಂದ ನೀವು ಬರ್ಕೊಳ್ತಾ ಹೋಗ್ರಿ. ಸೊ ಇಲ್ಲಿ ನಾವು ಇಯರ್ಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಒಂದು ಸಾರಿ ನೋಡ್ಕೊಂಡ್ಬಿಡಿ. 2019, 18, 17, 16 ಮಾತ್ರ 2 ಬರ್ತದೆ. ಅದಾದಮೇಲೆ 15, 14, 13, 12, 11, 10, 9. ಸೊ ಈ ರೀತಿ ಸೊ ಅದರ ಅನಾಲಿಸಿಸನ್ನು ಬರ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು, ಸೆಕೆಂಡ್ PUC ಆಲ್ ಫಿಸಿಕ್ಸ್ ಚಾಪ್ಟರ್ನ ಕರೆಂಟ್ ಎಲೆಕ್ಟ್ರಿಸಿಟಿ ನೋಡಿರಿ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಸೊ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಇಂಪಾರ್ಟೆಂಟ್ ಇಲ್ಲ, ಬಟ್ ಅಲ್ಟರ್ನೇಟಿಂಗ್ ಕರೆಂಟ್ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ನನಗೆ ಫಿಸಿಕ್ಸ್ ಬಗ್ಗೆ ನಾಲೆಜ್ ಇಲ್ಲ, ಬಟ್ ಇಲ್ಲಿ ನೋಡಿಕೊಂಡು ನಾನು ಹೇಳ್ತಾ ಇದ್ದೀನಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ ನೋಡ್ಬೋದು. ಸೊ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸಿಂದ ಕ್ವಶನ್ಸನ್ನು ಕೇಳಿದ್ದಿದೆ. ಸೊ ಇದರ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಅದಾದಮೇಲೆ ಆಟಮ್ಸ್, ನ್ಯೂಕ್ಲಿಯರ್ ಆ್ಯಂಡ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಟೀರಿಯಲ್ಸ್, ಡಿವೈಸಸ್ ಆ್ಯಂಡ್ ಸಿಂಪಲ್ ಸರ್ಕ್ಯೂಟ್ಸ್ ನೋಡಿ. ಸೆಮಿಕಂಡಕ್ಟರ್ ಭಾಳ ಸಿಂಪಲ್ ಚಾಪ್ಟರ್ ನಾನು ಕೇಳಿರೋ ಹಾಗೆ. ಸೊ ಇದರಿಂದ 3 ಕ್ವಶನ್ ಕೇಳಿದ್ದಾರೆ ಲಾಸ್ಟ್ ಇಯರ್. ಆಲ್ಮೋಸ್ಟ್ 3 or 2 ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಈ ಅನಾಲಿಸಿಸನ್ನು ನೋಡಿಕೊಂಡು ನೀವೊಂದು ಡಿಸೈಡ್ ಮಾಡಿ, ಯಾವ ಚಾಪ್ಟರ್ ನಾನು ಫಸ್ಟ್ ಓದಬೇಕು. ಈಗ ಆಪ್ಟಿಕ್ಸ್ ಇರ್ಬೋದು, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಇರ್ಬೋದು. ಇವೆಲ್ಲ ನಿಮಗೆ ಒಬ್ಬೊಬ್ಬರಿಗೆ ಈಜಿ ಅಂತ ಅನಿಸ್ತದೆ. ಸೊ ಅದನ್ನು ಫಸ್ಟ್ ಓದಿ, ಪರ್ಫೆಕ್ಟ್ ಮಾಡಿ, ಅದರಲ್ಲಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಿ. ಸೊ NCERTನ ಕರೆಕ್ಟಾಗಿ ಓದಿ. ಸೊ ಇವೆಲ್ಲ ಮಾಡ್ಕೊಳ್ತಾ ಹೋದ್ರಿ ಅಂತಂದರೆ ನಿಮಗೆ ಒಳ್ಳೆ ರ್ಯಾಂಕ್ ಬರೋದ್ರಲ್ಲಿ ಸಂಶಯನೇ ಇಲ್ಲ. ಇದು ಇವತ್ತಿನ ಫಿಸಿಕ್ಸ್. ಕೆಮಿಸ್ಟ್ರಿ ನೋಡೋಣಂತೆ. ಕೆಮಿಸ್ಟ್ರಿ ಆಲ್ರೆಡಿ ಸಪ್ರೇಟಾಗಿ ಡೀಟೇಲ್ ಆಗಿ ವಿಡಿಯೋವನ್ನು ಕೂಡ ಮಾಡಿದ್ದೀನಿ. ಸೊ ಇದು ಒಂದು ಸ್ಕ್ರೀನ್ಶಾಟನ್ನು ತೊಗೊಂಡು ಕೂಡ ನೀವು ಪ್ರಿಪೇರ್ ಆಗಬಹುದು. ಸೊ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಇದ್ರ ಬಗ್ಗೆ ನಾನು ಭಾಳಷ್ಟು ಹೇಳೋದಿಲ್ಲ. ಸೊ ಕೆಮಿಕಲ್ ಬಾಂಡಿಂಗ್ ಭಾಳ ಇಂಪಾರ್ಟೆಂಟ್ ಚಾಪ್ಟರ್, ನಮಗೆ ಗೊತ್ತಿದೆ. ಸೊ ಥರ್ಮೋಡೈನಮಿಕ್ಸ್, ಈಕ್ವಿಲಿಬ್ರಿಯಂ ಕೂಡ ಇಂಪಾರ್ಟೆಂಟ್ ಚಾಪ್ಟರ್, ಫಸ್ಟ್ ಪ್ರಿಫರೆನ್ಸ್ ಚಾಪ್ಟರ್, ವೆರಿ ಇಂಪಾರ್ಟೆಂಟ್. ಸೊ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನೋಡಿ, ರೆಡಾಕ್ಸ್ ರಿಯಾಕ್ಷನ್, ಹೈಡ್ರೋಜನ್, S ಬ್ಲಾಕ್, P ಬ್ಲಾಕ್ ಯಾವ ರೀತಿ ಇದೆ ಅಂಥೇಳಿ. ಸೊ ಹಾಗೆ ನೋಡಿದರೆ S ಆ್ಯಂಡ್ P ಬ್ಲಾಕಿಂದ 5 ಕ್ವಶನ್, ಆಲ್ಮೋಸ್ಟ್ 4 ಕ್ವಶನ್ ಅಂತ ಮಿನಿಮಮ್ ಕೇಳ್ತಾರೆ ಇವೆರಡರಿಂದ. ಭಾಳ ಇಂಪಾರ್ಟೆಂಟ್ ಚಾಪ್ಟರ್. ಅದಾದಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಹೈಡ್ರೋಕಾರ್ಬನ್ ನೋಡಿ, ಐನೋಮೆಟಲ್ ಕೆಮಿಸ್ಟ್ರಿ, ಸೊ ಸಾಲಿಡ್ ಸ್ಟೇಟ್ ಸೊಲ್ಯೂಷನ್, ಎಲೆಕ್ಟ್ರಿಕ್ ಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಸರ್ಫೇಸ್ ಕೆಮಿಸ್ಟ್ರಿ. ಸೊ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದಾದಮೇಲೆ ನೋಡ್ಬೋದು ಜನರಲ್ ಪ್ರಿನ್ಸಿಪಲ್ಸ್, P ಬ್ಲಾಕ್, D and F ವೆರಿ ಇಂಪಾರ್ಟೆಂಟ್. P ಬ್ಲಾಕ್, D and F ಕೋಆರ್ಡಿನೇಷನ್ 2 ಲಿಂಕ್ಡ್ ಚಾಪ್ಟರ್ ಇದೆ, ಭಾಳ ಇಂಪಾರ್ಟೆಂಟ್ ಇದೆ. ಹ್ಯಾಲೋಲ್ಕೇನ್ಸ್, ಹ್ಯಾಲೋರಿನ್ಸ್, ಆಲ್ಕೋಹಾಲ್, ಫಿನಾಲ್ಸ್, ಅಲ್ಡಿಹೈಡ್ ಕೀಟೋನ್ಸ್, ಯು ಕ್ಯಾನ್ ಸಿ ದಟ್, ಅಮೈನ್ಸ್. ಸೊ ಒಂದು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಇದನ್ನು ಕೂಡ ಪಾಲಿಮರ್ಸ್ ಅಂಡ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್.
ಸೊ ನನ್ನ ಒಂದು ಸಜೆಷನ್ ಅಂತಂದರೆ ಇದ್ರ ಜೊತೆಗೆ ಡಿಲೀಟ್ ಆಗಿರುವಂಥ ಚಾಪ್ಟರ್ಸ್ ಏನಿದೆ, ಕಂಪ್ಲೀಟ್ ಡಿಲೀಟ್ ಆಗಿರುವಂಥ ಚಾಪ್ಟರ್ಸ್ ಏನಿದೆ ಅದನ್ನು ಸೆಕೆಂಡ್ ಪ್ರಿಫರೆನ್ಸ್ಗೆ ಇಡಿ. ಫಸ್ಟ್ ಪ್ರಿಫರೆನ್ಸಲ್ಲಿ ಅದನ್ನು ಓದೋದಕ್ಕೆ ಹೋಗಬೇಡಿ. ಯಾಕಂದರೆ ಡೆಫಿನೆಟ್ಲಿ ಕಡಿಮೆ ಕ್ವಶನ್ಸನ್ನು ಕೇಳ್ತಾರೆ ಈ ವರ್ಷ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ವೆರಿ ಇಂಪಾರ್ಟೆಂಟ್ ಬಯಾಲಜಿಯನ್ನು ತೋರಿಸ್ತೀನಿ. ನಿಮಗೆ ಈ ಅನಾಲಿಸಿಸ್ ಇದುವರೆಗೂ ಸಿಕ್ಕಿಲ್ಲ ಅಂತಂದರೆ ಪ್ಲೀಸ್ ಗೋ ಥ್ರೂ ದಿಸ್. ವೆರಿ ಇಂಪಾರ್ಟೆಂಟ್. ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬಯಾಲಜಿಯಲ್ಲಿ ಏನಾಗ್ತದೆ 90 ಕ್ವಶನ್ಸ್. ರಿಮೆಂಬರ್ 90ಯಲ್ಲಿ ಆಲ್ಮೋಸ್ಟ್ 75 to 80 ಇಫ್ ಯು ಸಾಲ್ವ್ ಕರೆಕ್ಟ್ಲಿ ದೆನ್ ನೀವು ಡಾಕ್ಟರ್ ಆಗೋನ ತಡೆಯೋದಕ್ಕೆ ದೇವರಿಂದನೂ ಕೂಡ ಸಾಧ್ಯ ಇಲ್ಲ. ನೀವು ಡಾಕ್ಟರ್ ಆಗೇ ಆಗ್ತೀರಿ ಡೆಫಿನೆಟ್ಲಿ. ರಿಮೆಂಬರ್ 75 to 80 ಕ್ವಶನ್ಸನ್ನು ಕರೆಕ್ಟ್ ಮಾಡಲೇಬೇಕು ಬಯಾಲಜಿಯಲ್ಲಿ. ರಿಮೆಂಬರ್ ದ್ಯಾಟ್. ಸೊ ಚಾಪ್ಟರ್ ವೈಸ್ ಇಲ್ಲಿ ಅನಾಲಿಸಿಸನ್ನು ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಟೇಕ್ ಡೌನ್ ದಿಸ್ ಸ್ಕ್ರೀನ್ಶಾಟ್. ಸೊ ಟೇಕ್ ದ ಸ್ಕ್ರೀನ್ಶಾಟ್. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಟು ರೆಸ್ಪಿರೇಷನ್ ಆಫ್ ಪ್ಲಾಂಟ್ಸ್. ಇದನ್ನು ನೋಡ್ಬೋದು. ಬಯೋಮಾಲಿಕ್ಯೂಲ್ಸಿಂದ 6 ಕ್ವಶನ್ ಕೇಳಿದ್ರು ಲಾಸ್ಟ್ ಇಯರು. ಸೊ ಸೆಲ್ ದ ಯೂನಿಟ್ ಆಫ್ ಲೈಫ್ ವೆರಿ ಸಿಂಪಲ್ ಚಾಪ್ಟರ್ ಇದೆ. ಇದರಿಂದ 2 ಕ್ವಶನ್ನು. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, 3 ಕ್ವಶನ್ ಕೇಳಿದ್ದಿದೆ. ಸೊ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ 3 ಕ್ವಶನ್ ಕೇಳಿದ್ದಿದೆ. ಸೊ ಅದಾದಮೇಲೆ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ನೋಡಿ 3 ಕ್ವಶನ್ನು. ಪ್ಲಾಂಟ್ ಗ್ರೋತ್ 4 ಕ್ವಶನ್ ಕೇಳಿದ್ರು ಲಾಸ್ಟ್ ಇಯರು. ಸೊ ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ 2 ಕ್ವಶನ್. ಸೊ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ 3 ಕ್ವಶನ್ ಕೇಳಿದ್ದಿದೆ. ಸೊ ಎಕ್ಸ್ಕ್ರೀಟರಿ ಪ್ರೊಡಕ್ಟ್ ಆ್ಯಂಡ್ ದೇರ್ ಎಲಿಮಿನೇಷನ್ ಇದೆ. ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್, ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಯು ಕ್ಯಾನ್ ಸಿ ದಟ್. ಅದಾದಮೇಲೆ ಕೆಮಿಕಲ್ ಕೋಆರ್ಡಿನೇಷನ್ ಇಲ್ಲಿವರೆಗೆ ಐ ಥಿಂಕ್ ಫಸ್ಟ್ PUC ಚಾಪ್ಟರ್ ಇದೆ. ಸೊ ಅದಾದಮೇಲೆ ರೀಪ್ರೊಡಕ್ಷನ್ ಆರ್ಗ್ಯಾನಿಸಮ್ ಆ್ಯಂಡ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಆರ್ಗ್ಯಾನಿಸಮ್ ಸೆಕೆಂಡ್ PUC ಚಾಪ್ಟರ್ ಸ್ಟಾರ್ಟ್ ಆಗ್ತದೆ ಐ ಥಿಂಕ್. ಸೊ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಕ್ವಿಕ್ಕಾಗಿ. ಇದರ ಪ್ರಕಾರ ನೀವು ಒಂದು ಲೀಸ್ಟನ್ನು ಮಾಡ್ಕೊಳ್ಳಿ. ಯಾವ ಚಾಪ್ಟರ್ ನಾನು ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದು ಇಂಪಾರ್ಟೆಂಟ್ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ಬೋದು ಅಂತೇಳಿ. ಸೊ ಇವೆರಡನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ಳಿ. ರಿಪ್ರೊಡಕ್ಷನ್ ಆರ್ಗ್ಯಾನಿಸಮ್, ಸೆಕ್ಷುವಲ್ ರಿಪ್ರೊಡಕ್ಷನ್, ಫ್ಲವರಿಂಗ್ ಪ್ಲಾಂಟ್ಸ್ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತೇಳಿ. ಅದಾದಮೇಲೆ ಇಲ್ಲಿ ನೋಡ್ಬೋದು. ಸೊ ಹ್ಯೂಮನ್ ರಿಪ್ರೊಡಕ್ಷನಿಂದ ಯು ಕ್ಯಾನ್ ಸಿ ದ್ಯಾಟ್. ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. Human health and disease to biodiversity and its conservation. So take the screenshot if you want. Biotechnology principles and biotechnology application ಇಂದ ನೋಡ್ಬೋದು. ಲಾಸ್ಟ್ ಇಯರ್ ಭಾಳಷ್ಟು ಕ್ವಶನ್ಸ್ಗಳನ್ನ ಇದರಿಂದ ಕೇಳಿದ್ದಿದೆ. ಇಂಪಾರ್ಟೆಂಟ್ ಚಾಪ್ಟರ್. ಸೊ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಆಲ್ಮೋಸ್ಟ್ 3 to 5 ಕ್ವಶನ್ಸ್ ಕೇಳಿದ್ದಿದೆ ಎವ್ರಿ ಇಯರ್. ವೆರಿ ಇಂಪಾರ್ಟೆಂಟ್. ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಇಂದ 2 to 3 ಕ್ವಶನ್ಸನ್ನು ಕೇಳಿದ್ದಿದೆ. ಇಂಪಾರ್ಟೆಂಟ್ ಚಾಪ್ಟರ್. ಈ ಅನಾಲಿಸಿಸ್ ನಾನು ಮಾಡಿದ್ದಲ್ಲ, ಒಂದು ಬುಕ್ಕಿಂದ ತೊಗೊಂಡಿರೋ ಅಂಥದ್ದು. ಒಂದು ಚೂರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಅಂತ ಇಲ್ಲ. ಬಟ್ total marks will be 180 and 90 questions only. Sorry, 360 and 90 questions only. ನೆಕ್ಸ್ಟ್ ಲಾಸ್ಟಿಗೆ ಇನ್ನೊಂದು ಸ್ಕ್ರೀನ್ಶಾಟನ್ನು ತೊಗೊಂಡ್ಬಿಡಿ. ಸೊ ಆರ್ಗ್ಯಾನಿಸಮ್, ಪಾಪ್ಯುಲೇಷನ್, ಇಕೋಸಿಸ್ಟಮ್, ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಕನ್ಸರ್ವೇಷನ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸೊ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ, ಅದನ್ನು ಶೇರ್ ಮಾಡ್ಕೊಳ್ಳಿ, ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಎಲ್ಲರಿಗೂ ಕೂಡ ಇದರ ಹೆಲ್ಪ್ ಆಗಲಿ. ಸೊ ನೀವು ಹೆಲ್ಪ್ ತೊಗೊಳ್ಬೇಕು ಅನ್ನೋದೇ ನನ್ನ ಒಂದು ಆಸೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.